started moving too fast. ಅಂದ್ರೆ ಬರೀ ಪುಷಪ್ಸ್ ಅಷ್ಟೇ ಅಲ್ಲ, ಕರಾಟೆಲ್ಲೂ ಕೂಡ ನೀವು ಇದ್ದೀರಾ? ಖಂಡಿತ ಮ್ಯಾಮ್, ಕರಾಟೆನೆ ನನಗೆ ಬೇಸಿಕ್ ಎಲ್ಲದನ್ನು ಮಾಡೋದಕ್ಕೆ. ನಾನು 2012 ಅಲ್ಲಿ ನನ್ನ ಕರಾಟೆ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ನಮ್ಮ ತಂದೆನೇ ನನ್ನ ಮೊದಲನೇ ಗುರುಗಳು, ಸೆನ್ಸೈ ಶಿವಣ್ಣ ಅಂತ ಅಂದ್ಬಿಟ್ಟು. ಅದ್ರ ನಂತರ ಸೆನ್ಸೈ ಮಧು ವಿಶ್ವನಾಥ್ ಅಂತ ನಮ್ಮ ತಂದೆ ಇನ್ಸ್ಟ್ರಕ್ಟರ್, ಚೀಫ್ ಇನ್ಸ್ಟ್ರಕ್ಟರ್. ಹಾಗೆ ಸೆನ್ಸೈ ದೀಪಕ್ ಕುಮಾರ್ ಅವರ ನನ್ನ ಇನ್ನೊಬ್ರು ಇನ್ಸ್ಟ್ರಕ್ಟರ್ ಕೂಡ. ಆಮೇಲಿಂದ ಯೂನಿವರ್ಸಿಟಿಗೆ ಜಾಯ್ನ್ ಆದ್ಮೇಲೆ ಜಶವಂತ್ ಸರ್ ಸಿಕ್ಕಿದ್ರು. ನಾನು ಇವಾಗ ಮಹಾರಾಜ ಕಾಲೇಜಿಗೆ ಸೇರಿದ್ಮೇಲೆ ಅದಾದ್ಮೇಲೆ ನಿಜವಾಗ್ಲೂ ನನ್ನ ಪಾಯಿಂಟ್ ಆಫ್ ವ್ಯೂ ಆಫ್ ಮಾರ್ಷಲ್ ಆರ್ಟ್ ಬಗ್ಗೆ ಏನಿತ್ತು, ಗೇಮ್ ಅದೆಲ್ಲ ನನ್ ನಿಜವಾಗ್ಲೂ ಟರ್ನ್ ಆಯ್ತು. ಆಕ್ಚುಲಿ ಸ್ಟಡೀಸ್ ಅಂತ ನಾವೇನ್ ಮಾಡ್ತೀವಿ, ಸೈನ್ಸ್ ಬೈಫರ್ಗೆಟ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಎಲ್ಲಾನು ಸೇರಿ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತೀವಿ. ಮಾರ್ಷಲ್ ಆರ್ಟ್ಸ್, ಕರಾಟೆ, ಕಿಕ್ ಬಾಕ್ಸಿಂಗ್ ಎಲ್ಲ ಒಳಗಡೆನೆ ಬರುತ್ತೆ. ನಾನ್ ಕಲಿಯಕ್ ಹೋದಾಗ ಇದೆಲ್ಲ ಇರ್ಲಿಲ್ಲಪ್ಪ, ಆಕ್ಚುಲಿ ಅದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಓಕೆ ಓಕೆ, ಅದು ಒಳಗಡೆನೆ ಬರುತ್ತೆ. ಆಮೇಲಿಂದ ನಾನು ಯೂನಿವರ್ಸಿಟಿ ಗೇಮ್ಗೆ ಫಸ್ಟ್ 2019-20 ಅಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಿದಾಗ ಜಶವಂತ್ ಸರ್ ನನ್ಗೆ ಟೀಮ್ ಮ್ಯಾನೇಜರ್ ಆಗಿ ಬಂದಿದ್ರು. ಸೊ ಅವಾಗ ನನ್ಗೆ ಅವ್ರ ಪರಿಚಯ ಆಯ್ತು. ಅದಾದ್ಮೇಲೆ ಇಂಡೋರ್ಗೆ ನನ್ನ ಇನ್ವೈಟ್ ಮಾಡೋದು, ಬಂದು ಪ್ರಾಕ್ಟೀಸ್ ಮಾಡು ಇಲ್ಲಿ ಅಂತ. ಆಕ್ಚುಲಿ ನಾನು ಅಲ್ಲಿವರೆಗೂ ಮ್ಯಾಟ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೇ ಇಲ್ಲ, ಅಂದ್ರೆ ರೂಫ್ ಮೇಲೆ ಮಾಡ್ತಾ ಇದ್ದಿದ್ದು ಪ್ರಾಕ್ಟೀಸ್ ನ. ಆಮೇಲಿಂದ ಇಲ್ಲಿ ನನ್ಗೆ ಆತರ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟು ಯೂನಿವರ್ಸಿಟಿಲಿ ಕೃಷ್ಣಯ್ಯ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್, ಅವರು ನಮ್ಗೆ ಎಲ್ಲಾ ತರ ಯೂನಿವರ್ಸಿಟಿಲಿ ಬೇಕಾದಂತ ನೆಸೆಸಿಟೀಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಸಪೋರ್ಟ್ ಮಾಡಿ ಇವಾಗ ಒಂದು ಲೆವೆಲ್ಗೆ ಪ್ಲೇಯರ್ಸ್ ರೀಚ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ. ಹಾಗೆ ಇವಾಗ ಇನ್ನು ಈ ಮಂತ್ ಅಲ್ಲಿ ಆಲ್ ಇಂಡಿಯಾ ನ್ಯಾಷನಲ್ಸ್ ಕಮೆಂಟ್ಸ್ ಆಗ್ತಾ ಇದೆ ಕರಾಟೆ ಮತ್ತೆ ಕಿಕ್ ಬಾಕ್ಸಿಂಗ್. ಅದರಲ್ಲಿ ನಾವು ಮೋಸ್ಟ್ ಆಫ್ ದ ಪೀಪಲ್ ಏನಿದೀವಿ ಯೂನಿವರ್ಸಿಟಿಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನಾವೆಲ್ಲರೂ ಕೂಡ ನಿಜವಾಗ್ಲೂ ಮೆಡಲ್ ಮಾಡೋದ್ರ ಮೂಲಕ ಯೂನಿವರ್ಸಿಟಿಗೆ ನಮ್ಮ ಕೋಚ್ ಜಶವಂತ್ ಸರ್ಗೆ ಹಾಗೆ ಅದರಲ್ಲಿ ಖಂಡಿತವಾಗ್ಲೂ ಯೂನಿವರ್ಸಿಟಿಗೆ ಒಳ್ಳೆ ನೇಮ್ ತಂದ್ಕೊಡ್ತೀನಿ. ಗುಡ್, ಓಕೆ, ಆಲ್ ದ ಬೆಸ್ಟ್ ತೇಜಸ್. ತುಂಬಾ ಖುಷಿ ಆಯ್ತು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದಾರಾ. ಸೊ ಅವರೆಲ್ಲರೂ ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗಿ ವಿನ್ ಆಗಿ ನಮ್ಮ ರೆಡ್ ಎಫ್ಎಂ ಸ್ಟುಡಿಯೋಗೆ ಬನ್ನಿ. ನಮ್ಮ ರೆಡ್ ಎಫ್ಎಂ ವ್ಯೂವರ್ಸ್ ಗಂತೂ ನಾನಂತೂ ಅವ್ರನ್ನ ಪರಿಚಯ ಪಡಿಸ್ತೀನಿ. ಯಾಕಂದ್ರೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಸಾಕಷ್ಟು ಜನ ಮರೀಚಿಕೆಗಳಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ನಮ್ ನೋಡಿ ನ್ಯಾಷನಲ್ ಲೆವೆಲ್ ರೆಕಾರ್ಡ್ ಹೋಲ್ಡರ್ ಇವರು. ಸೊ ಇವ್ರನ್ನ ಬಿಂಬಿಸಿ ಇವ್ರನ್ನ ಪರಿಚಯ ಪಡಿಸೋದೇ ನಮ್ಮ ರೆಡ್ ಎಫ್ಎಂ ಕನ್ನಡದ ಒಂದು ಉದ್ದೇಶ. ಸೊ ಎಸ್ ತೇಜಸ್, ಇವಾಗ ನೆಕ್ಸ್ಟ್ ಹೇಳಿದ್ರಿ ಈಗ ಆಲ್ರೆಡಿ ನ್ಯಾಷನಲ್ ಲೆವೆಲ್ ರೀಚ್ ಮಾಡ್ತಿದ್ದೀನಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಫ್ಯೂಚರ್ ಏನ್ ಪ್ಲಾನ್ ಇದೆ ನಿಮ್ದು? ನ್ಯಾಷನಲ್ ಮೆಡಲ್ ಆದ್ಮೇಲೆ ಅಲ್ಲಿ ಈಗ ಗವರ್ಮೆಂಟ್ ಜಾಬ್ಸೇ ಆಗ್ಲಿ ಅಥವಾ ನಮ್ಮ ಸ್ಪೋರ್ಟ್ಸ್ ಅವ್ರಿಗೆ ತುಂಬಾನೇ ಅದು ನಾಲೆಡ್ಜ್ ಇಲ್ಲ, ಯಾವ ರೀತಿ ಸ್ಪೋರ್ಟ್ಸ್ ಕೋಟಾಗಳು ವರ್ಕ್ ಆಗುತ್ತೆ ಮತ್ತೆ ಹೇಗೆ ನಾವು ಅದರಿಂದ ಬೆನಿಫಿಟ್ಸ್ ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು. ಸೊ ಇದು ಅಫಿಲಿಯೇಟೆಡ್ ಅಥವಾ ಗವರ್ಮೆಂಟ್ ಅಂಡರ್ಟೇಕನ್ ಟೂರ್ನಮೆಂಟ್ಸ್ ಏನ್ ಬರುತ್ತೆ, ಯೂನಿವರ್ಸಿಟಿ ಗೇಮ್ಸ್ ಆಗಿರ್ಬೋದು, ಕಾಲೇಜ್ ಗೇಮ್ಸ್ ಆಗಿರ್ಬೋದು, ಇದರಿಂದ ನೀವು ಮೆಡಲ್ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಗೆಟ್ ಸಮಥಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೆಡಲ್ ಮಾಡ್ಕೊಂಡು ನೀವು ಗವರ್ಮೆಂಟ್ ಜಾಬ್ಸ್ಗೆ ಅಥವಾ ಯಾವ್ದಕ್ಕೆ ಆದ್ರೂ ಅಪ್ಲಿಕೇಶನ್ ಹಾಕಿದ್ರೆ ನೀವು ಖಂಡಿತ ಗೆಟ್ ಥ್ರೂ ಇಟ್. ಅದರಿಂದ ಅವಾಗ ನಿಮ್ ಲೈಫ್ ಕೂಡ ಸೆಟ್ಲ್ ಆಗುತ್ತೆ. ಸೊ ಪೇರೆಂಟ್ಸ್ ಕೂಡ ನಿಮ್ ಮೇಲೆ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೌದು ಏನೋ ಸ್ಪೋರ್ಟ್ಸ್ ಅಲ್ಲಿ ಮಾಡ್ತಾ ಇದ್ದ ಅಂತ. ಅದ್ರ ನಂತರ ಅಲ್ಲಿಂದ ಬೆನಿಫಿಟ್ಸ್ ನ ತಗೊಂಡು ನೆಕ್ಸ್ಟ್ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿ ಹಾಗೆ ಇಂಟರ್ನ್ಯಾಷನಲ್ WKF ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಎಲ್ಲ ಆಡ್ಬೇಕು ಅಂತ ಕನ್ಸಿದೆ ಮ್ಯಾಮ್. ಐ ಡೆಫಿನೆಟ್ಲಿ ಆಸಮ್, ಸೂಪರ್. ಯಾಕಂದ್ರೆ ನೀವು ಛಲಗಾರ ಅನ್ಕೊಂಡಿರುವಂತದ್ನ ಸಾಧನೆ ಮಾಡೇ ಮಾಡ್ತೀರಾ. ಆ ಕಾನ್ಫಿಡೆಂಟ್ ನನಗೂ ಕೂಡ ಇದೆ ನಿಮ್ಮ ಮನೆಯವ್ರ ಜೊತೆನಲ್ಲಿ. ಸೊ ಮತ್ತೊಂದು ವಿಚಾರ ನಾನು ನಿಮ್ಗೆ ಕೇಳಬೇಕು. ಈಗ ಸಾಮಾನ್ಯವಾಗಿ ಯಾರು ಸ್ಪೋರ್ಟ್ಸ್ ಮಾಡ್ತಾ ಇದಾರೆ ಅಂದ್ರೆ ಮನೆಯಲ್ಲಿ ಫಸ್ಟ್ ಹೇಳೋದೇನಂದ್ರೆ ಏನ್ ಯಾವಾಗ ನೋಡ್ರು ಸ್ಪೋರ್ಟ್ಸ್ ಅನ್ಕೊಂಡು ನಿಂತಿರ್ತೀಯ, ಫಸ್ಟ್ ಓದು. ಸೊ ನಿಮ್ ಪ್ರಕಾರ ಸ್ಪೋರ್ಟ್ಸ್ ಅನ್ನುವಂಥದ್ದು ನಿಮ್ ಲೈಫ್ ಅಲ್ಲಿ ಎಷ್ಟು ಮೇಜರ್ ರೋಲ್ ನ ಪ್ಲೇ ಮಾಡ್ತು? ಖಂಡಿತ ಮ್ಯಾಮ್, ಇವತ್ತೇನಿದೀನಿ ನಾನು ಅಂದ್ರೆ ನನ್ಗೆ ಏನ್ ಐಡೆಂಟಿಟಿ ಕೊಟ್ಟಿದೆ ಅಥವಾ ನಾನು ಇವತ್ತೇನಿದ್ದೀನಿ ನಿಜವಾಗ್ಲೂ ಸ್ಪೋರ್ಟ್ಸ್ ಇಂದಾನೆ ನನಗೆ ಸಿಕ್ಕಿರೋದು. ಹಂಗಂತ ಎಜುಕೇಶನ್ ಇಲ್ಲ ಅಂತಲ್ಲ, ಅಫ್ಕೋರ್ಸ್ ಎಜುಕೇಶನ್ ಬೇಕು. ಬಟ್ ಯಾವುದೇ ಕೆರಿಯರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅವರು ಅದರಲ್ಲಿ ಏಬಲ್ ಆಗಿರ್ಬೇಕು ಮ್ಯಾಮ್. ಅವ್ರಿಗೆ ಅದು ಕಾನ್ಫಿಡೆಂಟ್ ಇರ್ಬೇಕು. ನಾನು ಇದ್ರಲ್ಲಿ ಹೋದ್ರೆ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನೋದಿದ್ರೆ ಮಾತ್ರ ದೇ ಶುಡ್ ಗೆಟ್ ಥ್ರೂ ಇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಸುಮ್ನೆ ಅದು ಮಾಡ್ತೀನಿ, ಎಜುಕೇಶನ್ ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ರೆ ಎಜುಕೇಶನ್ ಅಲ್ಲೂ ಸರಿ ಹೋಗಲ್ಲ, ಸ್ಪೋರ್ಟ್ಸ್ ಅಲ್ಲೂ ಆಗಲ್ಲ. ಒಂಥರ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ತರ ಆದಾಗ ಲೈಫ್ ಹಾಳಾಗುತ್ತೆ. ಅವಾಗ ಆಕ್ಚುಲಿ ಪೇರೆಂಟ್ಸ್ ಅವರು ಅವ್ರನ್ನ ನೋಡಿ ಇನ್ನೊಬ್ರ ಮೇಲೂ ಅವರು ಅದನ್ನ ಹೇಳ್ತಾರೆ, ಅವ್ರು ಆ ತರ ಮಾಡಿದ್ರು ಈ ತರ ಮಾಡಿದ್ರು ಅಂತ. ಸೊ ನಾನ್ ಹೇಳೋದೇನು ಅಂದ್ರೆ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಸ್ಪೋರ್ಟ್ಸ್ ಅಂತಂದ್ರೆ ಅಫ್ಕೋರ್ಸ್ ಸ್ಪೋರ್ಟ್ಸ್ ನೀವು ಡಿಗ್ರಿ ಮಾಡ್ಕೊಬೇಕು, ಡಿಗ್ರಿ ಬೇಕೇ ಬೇಕು ಯಾವ್ದಕ್ಕೆ ಆದ್ರೂ ಡಿಗ್ರಿ ಇರ್ಲೇಬೇಕು. ಸೊ ಡಿಗ್ರಿ ಬಂದು ನೀವು ಡಿಗ್ರಿ ಜೊತೆಗೆ ನೀವು ಮೆಡಲ್ ಅಥವಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡಿದ್ರೆ ಅವಾಗ ನಿಮ್ಗೆ ಖಂಡಿತವಾಗ್ಲೂ ಏನಾದ್ರು ಯೂಸ್ ಆಗುತ್ತೆ. ನೀವು ಎಜುಕೇಶನ್ ನ ಫುಲ್ ಡ್ರಾಪ್ ಮಾಡಿ ಬರೀ ಸ್ಪೋರ್ಟ್ಸ್ ಅಲ್ಲೇ ಹೋಗಿದ್ರು ಕೂಡ ನಿಮ್ಗೆ ಯೂಸ್ ಆಗಲ್ಲ. ಸ್ಪೋರ್ಟ್ಸ್ ಇರೋದು ಅದೇ ರೀತಿ. ನೀವು ಡಿಗ್ರಿ ಜೊತೆಗೆ ಮೆಡಲ್ ಮಾಡಿದಾಗ ನಿಮ್ ಡಿಗ್ರಿ ಮೇಲೆ ಅದನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಸೊ ಅದರಿಂದ ಎಜುಕೇಶನ್ ನೀವು ತಗೊಂಡು ಸ್ಪೋರ್ಟ್ಸ್ ಅಲ್ಲೂ ಕೂಡ ಮೆಡಲ್ ಮಾಡ್ಕೊಂಡ್ರೆ ಯು ಹ್ಯಾವ್ ಲೈಫ್ ಇನ್ ಸ್ಪೋರ್ಟ್ಸ್. ಇಲ್ಲಾಂದ್ರೆ ಖಂಡಿತ ಯು ವಿಲ್ ಸಫರ್ ಅಂತ ಹೇಳಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.